ಮುಚ್ಚಿರುವಂತಹ ಘಟಕವನ್ನ ಮತ್ತೆ ತೆರೆಯುವಂತದ್ದಕ್ಕೆ ಸಾರ್ವಜನಿಕರ ವಿರೋಧ ಇದೆ. ಗ್ರಾಮ ಪಂಚಾಯತಿಗಳಾಗ್ಬೋದು, ತಾಲೂಕ್ ಪಂಚಾಯತಿ ಆಗ್ಬೋದು, ಹತ್ರ 12,000ಕ್ಕೂ ಹೆಚ್ಚು ಸಾರ್ವಜನಿಕರು ಆ 2 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತದ್ದು. ದಯವಿಟ್ಟು ಕೈ ಮುಗಿದು ಕೇಳ್ಕಂತೀನಿ, ಇರುವಂತ ಕಸ 25 ಲಕ್ಷ ಮೆಟ್ರಿಕ್ ಟನ್ ಕಸ ಈಗಾಗಲೇ ಅವ್ರು ಸುರಿದಿರುವಂತ ಕಸ ಅಲ್ಲೇ ಇದೆ. ಆ ಕಸವನ್ನ ಬಯೋಮೈನಿಂಗ್ ಮಾಡಿ ತೆಗಿಬೇಕಾಗಿತ್ತು, ಅದನ್ನ ತೆಗೆದಿಲ್ಲ. ಈ 134 ಎಕರೆ ಪ್ರದೇಶದಲ್ಲಿ ಇರುವಂತ ಕಸನೇ ಅವ್ರು ಕ್ಲಿಯರ್ ಮಾಡಿಲ್ಲ. ದಯವಿಟ್ಟು ಹೊಸ ಕಸ ಹಾಕ್ಸ್ಕೊಳ್ಳುವಂಥದ್ದು ಸಾರ್ವಜನಿಕರ ತೀವ್ರ ವಿರೋಧ ಇದೆ. 3 ಜನ ಮಠಾಧೀಶರು ಈ ಪ್ರತಿಭಟನೆಯನ್ನ ಮಾಡಿ ಈ ಘಟಕವನ್ನ ಮುಚ್ಚಿದ್ದು. ದಯವಿಟ್ಟು ನಾನು ತಾಲೂಕಿನ ಜನತೆಯ ಪರವಾಗಿ ಅವ್ರ ಮನಸ್ಸಲ್ಲಿದೆ ಅದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ. ಅಲ್ಲಿ ಮುಚ್ಚಿರುವಂತ ಘಟಕವನ್ನ ಪ್ರಾರಂಭ ಮಾಡುವಂಥದ್ದು ಬೇಡ. ಎಲ್ಲಾದ್ರೂ ಇಂಡಸ್ಟ್ರಿಯಲ್ ಏರಿಯಲ್ಲಿ ಅಥವಾ KIDB ಏರಿಯಲ್ಲಿ ಈ ಕಸ ವಿಲೇವಾರಿ ಘಟಕ ಮಾಡ್ಲಿ, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾಡ್ಲಿ, ಇಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲಾದ್ರೂ, ನಮ್ಮ ವ್ಯಾಪ್ತಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದ್ರೂ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ದೊಡ್ಡಬಳ್ಳಾಪುರದಲ್ಲಿ 1 ಕಸ ವಿಲೇವಾರಿ ಘಟಕ ಇರೋದೇ ನಾವು ತಡ್ಕೊಳಕ್ ಆಗ್ತಿಲ್ಲ, ನಮ್ಮ MSGP ಅನ್ನುವಂಥದ್ದು. ದಯವಿಟ್ಟು ಇನ್ನೊಂದು ಕಸ ವಿಲೇವಾರಿ ಘಟಕ ತೆರೆಯೋದು ಬೇಡ ಅಂತ ನಾನು ತಾಲೂಕಿನ ಜನತೆಯ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ನಾನು ಕೋರ್ಕೊಂತೀನಿ. ಅಧ್ಯಕ್ಷರೇ, ನಾನು ಮುನ್ರಾಜ್ ಅವರು ಏನು ಹೇಳ್ತಾ ಇದ್ದಾರೆ ಅವರ ನೋವು ಎಲ್ಲ ಅರ್ಥ ಆಗ್ತದೆ ನನಗೆ. ಬೆಂಗಳೂರಲ್ಲಿ ಸುಮಾರು 8,000 ಟನ್ ಕಸ ಆಗ್ತಾ ಇದೆ. ಎಲ್ಲ ಹಾಕ್ಬೇಕು? ಸೊ 4-5 ಕಡೆ ಈಗಾಗಲೇ ನಾವು ಅದನ್ನ ಗುರ್ತು ಮಾಡಿದ್ದೇವೆ. ಹಿಂದೆ ಮಂಡೂರಲ್ಲಿ ಗಲಾಟೆ ಆಯಿತು, ಬೇರೆ ಬೇರೆ ಗಲಾಟೆ, ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿ, ನಮ್ಮ ಇವ್ರ ಕಾನ್ಸ್ಟಿಟ್ಯೂನ್ಸಿ ಸೌತಲ್ಲಿ, ನಮ್ಮ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ, ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿ, ಅದೇ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಆಗ್ತಾ ಇದ್ದೀವಿ. ಈಗ ರೀಸೆಂಟ್ ಆಗಿ ಒಂದು ಸೈಂಟಿಫಿಕ್ ಆಗಿ ಈ ನಮ್ಮ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಲಿ 26 ಎಕರೆಯಲ್ಲಿ ಅದನ್ನ ಪ್ರಾರಂಭ ಮಾಡಿದ್ದೀವಿ. ಸೌತ್ ಅಲ್ಲೊಂದು, ನಾರ್ತ್ ಅಲ್ಲೊಂದು, ಈಸ್ಟ್ ಅಲ್ಲೊಂದು, ವೆಸ್ಟ್ ಅಲ್ಲಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತೀವಿ. ಈಗ ನಾನು ಇದ್ರ ಬಗ್ಗೆ ಏನಾದ್ರು ಒಂದು ಪರಿಹಾರ ಮಾಡಬೇಕು ಅಂತೇಳಿ ನಾನು ಹಿಂದೆನೇ ಹೇಳಿದ್ದೆ, ಇದೊಂದು ದೊಡ್ಡ ಮಾಫಿಯಾ ಇದೆ ಅಂತೇಳಿ. ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಏನೇನೆಂದು ಎಲ್ಲ ಕ್ಲಿಯರೆನ್ಸ್ ಎಲ್ಲ ಇದೆ. ಇನ್ನು ಅದು ಪ್ರೈವೇಟ್ ಅವರು ಮಾಡ್ತಾ ಇದ್ರು, ಈಗ ಗೌರ್ಮೆಂಟೇ ಟೇಕ್ ಓವರ್ ಮಾಡಿ ಒಂದು ಸೈಂಟಿಫಿಕ್ ಆಗಿ, ನಾನು ದೆಹಲಿಲಿ ಹೋಗಿ ನೋಡಿದ್ದೀನಿ, ಚೆನ್ನೈಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ, ಹೈದ್ರಾಬಾದಲ್ಲಿ ಹೋಗಿ ನೋಡಿದ್ದೀನಿ, ಮತ್ತು ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಈಗ ಮುಂದಕ್ಕೆ ಯಾವುದೇ ನಾವು ಮಾಡಿದ್ರು ಕೂಡ ಭಾಳ ಸೈಂಟಿಫಿಕ್ ಆಗಿ ಮಾಡಬೇಕು ಅಂತೇಳಿ ವ್ಯವಸ್ಥೆ ಮಾಡಿದ್ವಿ. ಒಂದು ಗ್ಯಾಸು, ಬಯೋಗ್ಯಾಸು, ವೇಸ್ಟ್ ಟು ಎನರ್ಜಿ ಇವೆಲ್ಲ ಸೇರಿ ಮಾಡೋಂಥ ಸಂದರ್ಭ ಮಾಡಿದ್ವಿ. ಸೊ ಹಿಂದೆ ಅಲ್ಲಿ ಏನು MSPP ಮಾಡ್ತಾ ಇರೋದು ಇಟ್ ಇಸ್ ಸ್ಮಾಲ್ ಫರ್ಟಿಲೈಸರ್. ಇದು ಈಗ ನಾವು ಮಾಡ್ತಾ ಇರೋದು ಈ ಪ್ರಾಜೆಕ್ಟ್ಗೆ ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೂಡ ಆಗಿದೆ. ಆ ದೃಷ್ಟಿಯಿಂದ ಈ ಜಾಗನ ನಾವೀಗಾಗಲೇ ಸುಮಾರು ಅಲ್ಲಿ 100 ಚಿಲ್ಲರೆ ಎಕರೆ ಇದೆ. ಒಂದು 46 ಎಕರೆ ಗೌರ್ಮೆಂಟ್ ಇದೆ, 60 ಎಕರೆ ಟೆರಾಫಾರ್ಮದ ಇದೆ. ಅದರಲ್ಲಿ 38 ಎಕರೆ ಮಾತ್ರ ನಾವು ಪರ್ಚೇಸ್ ಮಾಡ್ತಾ ಇದೀವಿ. ಮಿಕ್ಕಿದ ಗೌರ್ಮೆಂಟ್ ಲ್ಯಾಂಡ್ ಇತ್ತು, ಅದಕ್ಕೆ ಗೌರ್ಮೆಂಟ್ ಜಾಗ ಇತ್ತು. ಅದಕ್ಕೆ ಅದನ್ನು ಪರ್ಚೇಸ್ ಮಾಡಿ ಅದಕ್ಕೆ ಭಾಳ ಹೊಸ ಲೇಟೆಸ್ಟ್ ಟೆಕ್ನಾಲಜಿನ ಅಳವಡಿಸ್ಬಿಟ್ಟು ಮಾಡಬೇಕು ಅಂತ ಮಾಡಿದ್ವಿ. ನಮಗೂ ಅರಿವಿದೆ, ಅಕ್ಕಪಕ್ಕದವರು ಅಲ್ಲಿ ಮುಂದಕ್ಕೆಲ್ಲ IT ಕಂಪ್ನಿಗಳು ಬೇರೆ ಬೇರೆ ಎಲ್ಲ ಬರ್ತಾ ಇದೆ. ಇನ್ನು ಪಕ್ಕದಲ್ಲಿ ಏನೇನು ಜಾಗಗಳನ್ನ ನಾವು ಅಕ್ವಿಷನ್ ಮಾಡ್ತೀವಿ, ಅಲ್ಲಿ 5% ಇಂಥ ವೇಸ್ಟ್ ಟು ಎನರ್ಜಿ ಯಾವುದೇ ಇಂಡಸ್ಟ್ರೀಸ್ ಇದ್ರೂ ಮಾಡಲಿಕ್ಕೆ ಅವಕಾಶ ಇದೆ, ಅವೆಲ್ಲ ಮಾಡ್ತೀವಿ. ಸೊ ಗಾಬರಿ ಆಗೋದು ಬೇಡ. ನಿಮ್ಮ ನೋವು, ನಿಮ್ಮ ಆತಂಕ, ಜನರು ಬೆಂಗಳೂರು ಕಸ ಹೋಗ್ಬೇಕು. ನಾನು ಕನಕಪುರದಲ್ಲೂ ಮಾಡಕ್ಕೆ ಹೊರಟಿದ್ದೀನಿ, ಕನಕಪುರ ಏರಿಯಲ್ಲೂ ಮಾಡಕ್ಕೆ ಹೊರಟಿದ್ದೀನಿ. ಈಗಾಗಲೇ ಬಿಡದಿಲಿಗಾಗಲೇ ನಾವು ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ನಾವು ಅಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಸಿಟಿ ಒಳಗಡೆನೂ ಮಾಡ್ತಾ ಇದ್ದೀವಿ, ದಾಸಹಳ್ಳಿ ಏರಿಯಲ್ಲೂ ಮಾಡ್ತಾ ಇದ್ದೀವಿ. ಸೊ ಈ ನಮ್ಮ MP ರಾಮಲಿಂಗಾರೆಡ್ಡಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಕೂಡ ಒಂದು ಜಾಗದಲ್ಲಿ ಸ್ಮಾಲ್ ಆಗಿ ನಡೀತಾ ಇದೆ. ಅದರಿಂದ ಗಾಬರಿ ಮಾಡ್ಕೋಬೇಕು. ಈಗ ಹೊಸ ಲೇಟೆಸ್ಟ್ ಟೆಕ್ನಾಲಜಿ ಭಾಳ ಚೆನ್ನಾಗಿ ಬಂದಿದೆ. ಗ್ಯಾಸು, ಪವರು ಎಲ್ಲ ಮಾಡೋದು. ಹಿಂದೆ ಏನು ನಾವು ಕೊಟ್ಟಿದ್ದೋ ಸುಮಾರು 14 ಕಡೆ ಪವರ್ ಮಾಡಬೇಕು ಅಂತ ಕೊಟ್ಟಿದ್ದೋ, ಅದೆಲ್ಲ ಕ್ಯಾಬಿನೆಟ್ ಕ್ಯಾನ್ಸಲ್ ಮಾಡಿದೆ, ಎಲ್ಲ ಫೇಲ್ ಆಗ್ಬಿಡ್ತು. ಎಲ್ಲ ಕಡೆನೂ ಗಲಾಟೆ, ಯಾರಿಗೂ ಬೇಡ ಅಂತ ಹೇಳಿದೆ. ನಿಮ್ಮ ಮನೆ ಕಸ ಎಲ್ಲಿಗೆ ಹಾಕೋದು, ನಾನು ನೀವೇ ಐಡೆಂಟಿಫೈ ಮಾಡಿ ತೋರಿಸಿ, ಆಯ್ತು ಇದು ಇರಲಿ, ಇನ್ನು ಮಿಕ್ಕಿದ್ದು ಜಾಗಗಳು ತೋರಿಸಿ, ನಿಮ್ಮ ಜಿಲ್ಲೆಯಲ್ಲೇ ತೋರಿಸಿ, ಅಲ್ಲೂ ಬೇಕಾದ್ರೆ ಒಂದು ವ್ಯವಸ್ಥೆನ ಮಾಡೋಣ.